ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7 ಉತ್ತಮವಾದ ಬಲಿಷ್ಠವಾದ ಕರ್ನಾಟಕವನ್ನ ಕಟ್ಟಬೇಕಿದೆ. ಸಮಾನತೆ ಸಮಸಮಾಜ ನಿರ್ಮಾಣವಾಗಬೇಕಿದೆ. ಚಿತ್ರನಟ ಚೇತನ್ ರೋಣ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಸಮಾನತೆ ಸಭೆ ಉದ್ದೇಶಿಸಿ ನಟ ಚೇತನ್ ಮಾತನಾಡಿದರು. ನಾವು ಯಾವ ಪಕ್ಷ ವಿರುದ್ಧವಲ್ಲ, ಯಾವ ಜನಾಂಗದ ವಿರುದ್ಧವಲ್ಲ, ಯಾವ ವ್ಯಕ್ತಿಯ ವಿರುದ್ಧವೂ ಅಲ್ಲ. ನಮ್ಮ ಹೋರಾಟ ಅನ್ಯಾಯ, ಅಸಮಾನತೆ ವಿರುದ್ಧವಾಗಿದೆ. ತಮಿಳುನಾಡಿನಲ್ಲಿ ಚಳುವಳಿಗಳು, ಸಿದ್ಧಾಂತಗಳು, ಸಮಾಜದ ವಿಚಾರಗಳು ಉಳಿದುಕೊಂಡಿದೆ. ಒಂದು ಒಳ್ಳೆ ಸಮಾಜ ನಿರ್ಮಾಣವಾಗಬೇಕಾದರೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಬಲಿಷ್ಠವಾದ ಭಾರತ ಮತ್ತು ಕರ್ನಾಟಕವನ್ನು ಕಟ್ಟಬಹುದು. ರಾಜ್ಯದ ತುಂಬಾ ಪ್ರವಾಸ ಕೈಗೊಂಡಿದ್ದೇನೆ. ಒಂದು ಒಳ್ಳೆ ಸಮಾಜ ಸಮಾನತೆ ಸಭೆ ಮುಖಾಂತರ ಕಟ್ಟುತ್ತೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧವಾಗಿ ನಮ್ಮ ಜೊತೆ ಕೈಜೋಡಿಸಬೇಕು ಎಂದು ಚಲನಚಿತ್ರ ನಟ, ಸಾಮಾಜಿಕ ಹೋರಾಟಗಾರರು ಚೇತನ್ ಅಹಿಂಸಾ ಅವರು ಸಮಾನತೆ ಸಭೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ್ತಿ ನೀಲಾ ಚಿತ್ರಗಾರ್, ಪುರಸಭೆ ಸದಸ್ಯ ಸಂತೋಷ್ ಕಡಿವಾಲ್, ಪುರಸಭೆ ಸದಸ್ಯ ದುರ್ಗಪ್ಪ ಹಿರೇಮನಿ, ಕಳಕಪ್ಪ ಪೋತದಾರ್, ಬಸವರಾಜ್ ಕಾಳಿ, ಮಂಜುನಾಥ್ ಚಲವಾದಿ, ಬಸವರಾಜ್ ಹಲಗಿ, ರವಿ ಜೋಗನ್ನವರ್, ಅಕ್ಷಯ್ ದೊಡ್ಡಮನಿ, ಸಂಜು ಹಾದಿಮನಿ, ಮಂಜುನಾಥ್, ಸುರೇಶ್ ಚಲವಾದಿ, ಸಿದ್ದು ಅಮರಾವತಿ, ನಾಗರಾಜ್ ದೊಡ್ಡಮನಿ, ಪ್ರದೀಪ್ ಕಾಳೆ, ಆದಿತ್ಯ ದೊಡ್ಡಮನಿ, ಮಂಜುನಾಥ್ ಹಾದಿಮನಿ, ಫಕೀರಪ್ಪ ಮಾದರ್, ಅಶೋಕ್ ತಾಳದವರ್ ಹಾಗೂ ಹನುಮಂತ ಚಲವಾದಿ ಅನೇಕರು ಭಾಗವಹಿಸಿದ್ದರು. ಭೀಮಧ್ವನಿ ನ್ಯೂಸ್ 7. ದ್ರಾವಿಡ ಚಳವಳಿ ತಂದೆ ಪೆರಿಯಾರ್ ಬಳಿಕ ಮುಂಚೆ ಜಸ್ಟಿಸ್ ಪಾರ್ಟಿ ಮುಂಚೆ ಆಯೋತಿ ತಾಸ್ ಬ್ರಿಟಿಷ್ ರಿವೈವಲಿಸ್ಟ್ ಮೂವ್ಮೆಂಟ್ ಇತ್ತು. ಅದು ಒಂದು ಗಟ್ಟಿಯಾದ ಶಕ್ತಿ ಇರ್ಬೋದು. ಕರ್ನಾಟಕದ ಬಹಳ ಜನ ಚಳವಳಿ ಮಾಡಿದ್ರು. ಇವತ್ತು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮಲ್ಲೆಲ್ಲ ಚಲನಚಿತ್ರ ನಟ ಅಹಿಂಸಾ ಚೇತನ್